ವೆಲ್ಕಮ್ ಬ್ಯಾಕ್. ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸುವ ಮೇಳ ಶುರುವಾಗಿದೆ. ರಾಜ್ಯದ ಹಲವಾರು ಭಾಗಗಳು, ದಕ್ಷಿಣ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ನಾಮಪತ್ರವನ್ನು ಎಲ್ಲ ದಿಗ್ಗಜ ನಾಯಕರು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಿರೋದು ಮಂಡ್ಯ ಭಾಗದ ದೃಶ್ಯಾವಳಿಗಳು. ಕಾಳಿಕಾಂಬ ದೇವಸ್ಥಾನಕ್ಕೆ ಮುಖ್ಯಮಂತ್ರಿಗಳ ಕುಟುಂಬದವರು ಬಂದು ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲಿಂದ 2 ಕಿಲೋಮೀಟರ್ ರ್ಯಾಲಿಯನ್ನು ಹೊರಡ್ತಾರೆ. ಸಾವಿರಾರು ಕಾರ್ಯಕರ್ತರ ಜೊತೆ ರ್ಯಾಲಿಯನ್ನು ಹೋಗಿ ಜಿಲ್ಲಾಧಿಕಾರಿಗಳಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರದಲ್ಲಿ ಅಲ್ಲೇ ಹೊರಗಡೆ ಪಾರ್ಕ್ನಲ್ಲಿ, ಉದ್ಯಾನವನದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರು, ಅಭಿಮಾನಿಗಳು ಬರುವ ನಿರೀಕ್ಷೆ ಇದೆ. ಒಂದು ರೀತಿ ಜಾತ್ರೆಯ ತರಹ ಬಿಂಬಿತವಾಗ್ತಾ ಇದೆ. ವಿವಿಧ ಕಲಾ ತಂಡಗಳು, ಜಾನಪದ ಕಲಾ ವೈಭವದಲ್ಲಿ ಅಲ್ಲಿದೆ ಅಂತ ಅನ್ನಿಸ್ತಾ ಇದೆ. ನೀವು ನೋಡ್ತಿರುವಂಥ ದೃಶ್ಯ, ಕೆಲವೇ ಹೊತ್ತಿನಲ್ಲಿ ದೇವಸ್ಥಾನದಿಂದ ಆಚೆ ಬಂದ ಮೇಲೆ ಅಲ್ಲಿಂದ ರ್ಯಾಲಿ ಶುರುವಾಗುತ್ತೆ. ಇದು ನಿಖಿಲ್ ನಾಮಪತ್ರದ ಸಂದರ್ಭದಲ್ಲಿ ಮಂಡ್ಯ, ಅದರಲ್ಲೂ ಕಾಳಿಕಾಂಬ ದೇವಸ್ಥಾನದ ಸುತ್ತಮುತ್ತ ಕಂಡು ಬರ್ತಿರುವಂಥ ವಾತಾವರಣ. ನೀವು ನೋಡ್ತಿರುವಂಥ 2 ದೃಶ್ಯಾವಳಿಗಳು, ಎಡಭಾಗದಲ್ಲಿ ಮೇಲ್ಭಾಗದ ದೃಶ್ಯ, ಅದು ಮಂಡ್ಯ ಕಾಳಿಕಾಂಬ ದೇವಸ್ಥಾನದ ಮುಂಭಾಗದ ದೃಶ್ಯ ಮೇಲಿಂದ ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ಪ್ರತಾಪ್ ಸಿಂಹ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿದ ನಂತರದಲ್ಲಿ ಇದೀಗ ಮೈಸೂರಿನಲ್ಲಿ ರ್ಯಾಲಿ ಹೊರಟಿದ್ದಾರೆ. ನೀವು ನೋಡ್ತಿರುವಂಥ ದೃಶ್ಯ, ಅರಮನೆ ಮುಂಭಾಗದಿಂದ ಆ ರ್ಯಾಲಿ ಹೋಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಅಲ್ಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. 2 ದೃಶ್ಯಾವಳಿಗಳು, ಇಬ್ಬರು ಕೂಡ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದೇ ಇಬ್ಬರು ಕೂಡ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಿದ್ದಾರೆ. ಎಸ್, ಪ್ರತಾಪ್ ಸಿಂಹ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಬಲಭಾಗದಲ್ಲಿ, ನಿಖಿಲ್ ಶಕ್ತಿ ಪ್ರದರ್ಶನ ಎಡಭಾಗದಲ್ಲಿ. ಇಬ್ಬರು ಕೂಡ ಆಲ್ಮೋಸ್ಟ್ ಒನ್ ಅಂಡ್ ದ ಸೇಮ್ ರ್ಯಾಲಿಯನ್ನು ಇವರು ಶುರು ಮಾಡಬೇಕು. ಮಂಡ್ಯದಲ್ಲಿ ಕಾಳಿಕಾಂಬ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಮುಖ್ಯಮಂತ್ರಿಗಳ ಇಡೀ ಕುಟುಂಬದವರು ಈಗಾಗಲೇ ಅಲ್ಲಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಆದಮೇಲೆ ಅಲ್ಲಿಂದ ನೇರವಾಗಿ ಹೊರಗೆ ಬಂದು ಅಲ್ಲಿಂದ 2 ಕಿಲೋಮೀಟರ್ ರ್ಯಾಲಿಗೆ ಅವಕಾಶ. ಸೊ ಹಾಗಾಗಿ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನಿಖಿಲ್ ಕುಮಾರಸ್ವಾಮಿ ತಮ್ಮ ರ್ಯಾಲಿ ಅನ್ನೋಕ್ಕಿಂತ ಅದು ಶಕ್ತಿ ಪ್ರದರ್ಶನವೇ ಅಲ್ಲಿ ನಡೆಯುತ್ತೆ. ಅದು ಒಂದು ಭಾಗ. ಅದಾದಮೇಲೆ ಅಲ್ಲಿ ಪ್ರಚಾರವನ್ನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಇನ್ನು ಬಲಭಾಗದಲ್ಲಿ ಪ್ರತಾಪ್ ಸಿಂಹ ತಮ್ಮ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಹೋಗ್ತಿದ್ದಾರೆ. ಇಲ್ಲೂ ಕೂಡ ಎಲ್ಲಿ ನೋಡಿದರೂ ಕಮಲದ ಬಾವುಟ ರಾರಾಜಿಸ್ತಾ ಇದೆ. ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಪ್ರಚಾರ ಭಾಷಣವನ್ನು ಮಾಡ್ತಾ ಇದೀಗ ಪ್ರತಾಪ್ ಸಿಂಹ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಿದ್ದಾರೆ.